92 ವರ್ಷಗಳ ತುಂಬು ಜೀವನವನ್ನ ನಡೆಸಿದಂಥ ಕಾಂಗ್ರೆಸ್ನ ಧೀಮಂತ ನಾಯಕ, ಪಕ್ಷಾತೀತವಾಗಿ ಎಲ್ಲ ಪಕ್ಷದವರಿಂದ ಗೌರವವನ್ನು ಪಡೆದಂಥ ನಾಯಕ, ಭಾರತದ ಅರ್ಥವ್ಯವಸ್ಥೆಯ ಸುಧಾರಣೆಯಲ್ಲಿ ಮೈಲುಗಲ್ಲನ್ನ ನೆಟ್ಟಂಥ ನಾಯಕ, ಅಂಥ ನಾಯಕರಾಗಿರುವಂಥ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ. ಏಮ್ಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಎನ್ನುವಂಥ ಮಾಹಿತಿ ಸಂಜೆ ಲಭ್ಯವಾಗಿತ್ತು. ಉಸಿರಾಟದ ಸಮಸ್ಯೆ ಅವರಿಗೆ ಕಾಡ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೆ ಅವರು ವಿಧಿವಶರಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಪ್ಪಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ನೇರವಾಗಿ ಏಮ್ಸ್ ಆಸ್ಪತ್ರೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಬೆಳಗಾವಿಯಲ್ಲಿದ್ದರು. ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು, ದೆಹಲಿ ನಾಯಕರು, ಹೈಕಮಾಂಡ್ ನಾಯಕರು ಬೆಳಗಾವಿಯಲ್ಲಿ ಈ ನಾಳೆ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅಂತ ಹೇಳಿ ಬಂದಿದ್ರು. 2 ದಿನಗಳ ಕಾರ್ಯಕ್ರಮ ಇದ್ದಿದ್ದು ಇವತ್ತು ಹಾಗೆ ನಾಳೆ. ಆದರೆ ನಾಳಿನ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಕಾಂಗ್ರೆಸ್ನ ನಾಯಕರು, ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ನ ಎಲ್ಲಾ ನಾಯಕರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಈಗಾಗಲೇ ಏಮ್ಸ್ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ನ ಹಲವು ನಾಯಕರು ಮಾತನಾಡಿದ್ರು. ಮನಮೋಹನ್ ಸಿಂಗ್ ಅವರನ್ನ ಒಬ್ಬ ಸ್ಟೇಟ್ಸ್ಮನ್ ಅಂತ ಕರೆಯಲಾಗತ್ತೆ. ಯಾಕಂದ್ರೆ ಒಬ್ಬ ರಾಜಕಾರಣಿಯಾಗಿ ಅವರ ಜೀವನ ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ ಆ ಮಾತು ಸಾಕ್ಷಿಯನ್ನ ನೀಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಬಗ್ಗೆ ಬರೆಯುವಂತಹ ಸಂದರ್ಭದಲ್ಲಿ, ಟ್ವೀಟ್ ಮಾಡುವಂತಹ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಅವರು ಮಾತಿನ ನಾಯಕರಲ್ಲ, ಅವರು ಕಾರ್ಯದ ಮೂಲಕ ತಮ್ಮನ್ನ ತಾವು ತೋರ್ಪಡಿಸಿಕೊಳ್ಳುವಂತಹ ನಾಯಕ. ಅಂದ್ರೆ ಮಾತಿಗಿಂತ ಕಾರ್ಯವನ್ನ ಹೆಚ್ಚು ನಂಬಿದವರು. ಮಾತನಾಡೋ ಸಾಕಷ್ಟು ಜನ ನಾಯಕರಿರಬಹುದು, ಆದ್ರೆ ಮಾಡಿ ತೋರಿಸಬೇಕಲ್ಲ. ಅಂತಹ ಮಾಡಿ ತೋರಿಸುವಂತಹ ನಾಯಕರ ಸಾಲಿನಲ್ಲಿ ಮನಮೋಹನ್ ಸಿಂಗ್ ಅವರು ಬರ್ತಾರೆ. ಅವರ ಅವಧಿಯಲ್ಲಿ ಅವರ ಕ್ಯಾಬಿನೆಟ್ನಲ್ಲಿ ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸೋಕೆ ನನಗವಕಾಶ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ಕೊಂಡಿದ್ದಾರೆ. 2004ರಿಂದ 2010ರವರೆಗೆ ಈ ದೇಶದ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2 ಅವಧಿಯಲ್ಲಿ ಈ ದೇಶದ ಪ್ರಧಾನಿಯಾಗಿದ್ರು. ಅವರು 1991ರಲ್ಲಿ ರಾಜ್ಯಸಭೆಯನ್ನ ಪ್ರವೇಶ ಮಾಡಿದ್ದು. ರಾಜ್ಯಸಭೆ ಪ್ರವೇಶ ಮಾಡಿದ 4 ತಿಂಗಳಿಗೆ ಅವರು PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ, ಆಗಿನ ಪ್ರಧಾನಿ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ನೇಮಕವಾಗ್ತಾರೆ. ಭಾರತದ ಆರ್ಥಿಕತೆಯಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆದಂಥ ಅವಧಿಯದು. ಅಂಥ ಅವಧಿಯಲ್ಲಿ ಹಣಕಾಸು ಇಲಾಖೆಯನ್ನ ನಿರ್ವಹಿಸಿದ್ದು ಮನಮೋಹನ್ ಸಿಂಗ್ ಅವರು. 1990ರಲ್ಲಿ ಆರ್ಥಿಕ ಸುಧಾರಣೆಗಳು, ಉದಾರೀಕರಣ ನೀತಿ ಜಾರಿಗೆ ತರುವ ಮೂಲಕ ಭಾರತದ ಅರ್ಥವ್ಯವಸ್ಥೆಗೆ ಮನಮೋಹನ್ ಸಿಂಗ್ ಅವರು ಹೊಸ ದಿಕ್ಕನ್ನ ತೋರಿಸಿದ್ರು. ಇವತ್ತಿಗೂ ಅವರು ನೆಟ್ಟಂಥ ಆ ಮೈಲಿಗಲ್ಲಿನ ಬಗ್ಗೆ ಇತಿಹಾಸ ನೆನಪು ಮಾಡಿಕೊಳ್ಳುತ್ತೆ, ಜನ ನೆನಪು ಮಾಡಿಕೊಳ್ತಾರೆ. 6 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸಿಂಗ್. ಆದರೆ ಒಂದು ಬಾರಿಯೂ ಅವರು ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿರಲಿಲ್ಲ. 1999ರಲ್ಲಿ ದಕ್ಷಿಣ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಒಂದ್ಸಲ. ಆದ್ರೆ ಬಿಜೆಪಿಯ ವಿಜಯ್ ಕುಮಾರ್ ಮಲ್ಹೋತ್ರಾ ಅವರ ವಿರುದ್ಧ ಪರಾಭವಗೊಳ್ಳಬೇಕಾಗತ್ತೆ. ಅಸ್ಸಾಂನಿಂದ 5 ಬಾರಿ, ಹಾಗೆ ಅಲ್ಪಾವಧಿಗೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾಗಿದ್ರು. 1998ರಿಂದ 2004ರವರೆಗೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನ ನಿಭಾಯಿಸಿದ್ರು ಇದೇ ಮನಮೋಹನ್ ಸಿಂಗ್ ಅವರು. RBI ಗವರ್ನರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದ್ರು ಮನಮೋಹನ್ ಸಿಂಗ್. ಅಂದ್ರೆ ಈ ದೇಶದ ಪ್ರಧಾನಿಯಾಗಿದ್ದಂಥವರು ಅದಕ್ಕೂ ಮೊದಲು RBIನ ಗವರ್ನರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದಂಥ ಅನುಭವವನ್ನ ಹೊಂದಿದ್ರು. ಆರ್ಥಿಕತೆಯ ಬಗ್ಗೆ ಮನಮೋಹನ್ ಸಿಂಗ್ ಅವರಿಗಿದ್ದಂತಹ ಜ್ಞಾನ ಅದು ಸಮುದ್ರದಷ್ಟು ದೊಡ್ಡದಾಗಿತ್ತು. ಹಾಗಾಗಿನೇ ಬರಾಕ್ ಒಬಾಮಾ ಅವರು ಕೂಡ ತಮ್ಮ ಸಂದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳಿತ್ತು, ನನಗೆ ಸಮಸ್ಯೆಗಳಾದಾಗ, ನನಗೆ ಅನುಮಾನಗಳು ಬಂದಾಗ ನಾನು ಮನಮೋಹನ್ ಸಿಂಗ್ ಅವರನ್ನ ಸಂಪರ್ಕ ಮಾಡ್ತಾ ಇದ್ದೀನಿ ಅಂತ ಹೇಳಿ. 1932 ಸೆಪ್ಟೆಂಬರ್ 26ನೇ ತಾರೀಕು ಆಗಿನ ಅವಿಭಜಿತ ಭಾರತದಲ್ಲಿ ಜನಿಸಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ 1972ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ರು. 1982ರಿಂದ 85ರ ಅವಧಿ ಇದೆಯಲ್ಲ, ಆಗ ಅವರು RBIನ ಗವರ್ನರ್ ಆಗಿರ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಗವರ್ನರ್ ಆಗಿರ್ತಾರೆ. ಅವರ ಶೈಕ್ಷಣಿಕ ಹಿನ್ನೆಲೆ ಅದು ಬಹಳ ಅಗಾಧವಾದದ್ದು. BA ಮತ್ತು MA
ಎರಡರಲ್ಲೂ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿದ್ದಂತೆ ಮನಮೋಹನ್ ಸಿಂಗ್. ಕೇಂಬ್ರಿಡ್ಜ್ನಲ್ಲಿ ಹೆಚ್ಚಿನ ಅಧ್ಯಯನವನ್ನು ಪಡೀತಾರೆ, ಆಕ್ಸ್ಫರ್ಡ್ನಿಂದ ಡಾಕ್ಟರೇಟ್ ಅನ್ನ ಪಡೀತಾರೆ. ಹಣಕಾಸು ಸಚಿವರಾಗಿ ಭಾರತವನ್ನ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಈ ಮೂರೂ ಕ್ಷೇತ್ರದಲ್ಲೂ ಮುನ್ನಡೆಸುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಈ ವರ್ಷದ ಆರಂಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಶಂಸೆ ಗಳಿಸಿದ್ರು ಮನಮೋಹನ್ ಸಿಂಗ್. ಯಾಕಂದ್ರೆ ಸದನದಲ್ಲಿ ಮತದಾನದ ಸಂದರ್ಭದಲ್ಲಿ ಎದುರಾಳಿಗಳೇ ಗೆಲ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಕರ್ತವ್ಯವನ್ನ ಮರೆಯೋದಿಲ್ಲ. ಆಗ ಅವರು ರಾಜ್ಯಸಭೆ ಸದಸ್ಯರಾಗಿರ್ತಾರೆ. ಅಂಥ ಸಂದರ್ಭದಲ್ಲೂ ಗಾಲಿ ಕುರ್ಚಿಯಲ್ಲಿ ಬಂದು ಮತವನ್ನ ಚಲಾಯಿಸಿದ್ರು ಮನಮೋಹನ್ ಸಿಂಗ್ ಅವರು. ಸಂತಾಪವನ್ನ ಸೂಚಿಸುವಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಇದನ್ನ ನೆನಪು ಮಾಡಿಕೊಂಡಿದ್ದಾರೆ. ಬಿಜೆಪಿಯೇ ಗೆಲ್ಲುತ್ತೆ ಅನ್ನೋದು ಗೊತ್ತಿದ್ರು, ಅಂದ್ರೆ ವೋಟ್ ಲೆಕ್ಕಾಚಾರ ಇರುತ್ತಲ್ಲ, ರಾಜ್ಯಸಭೆ ಚುನಾವಣೆಗಳಾದಾಗ ಯಾರು ಗೆಲ್ತಾರೆ ಅನ್ನುವಂಥ ಐಡಿಯಾ ಮೊದಲೇ ಇರುತ್ತೆ. ಬಟ್ ಅಂಥ ಟೈಮ್ನಲ್ಲೂ ತಮಗೆ ಹುಷಾರಿಲ್ಲದೆ ಇದ್ರು, ಒಬ್ಬ ರಾಜ್ಯಸಭೆ ಸದಸ್ಯನಾಗಿ ನನ್ನ ಕರ್ತವ್ಯವನ್ನ ನಾನು ಪಾಲಿಸಬೇಕು, ನನ್ನ ಹಕ್ಕು ಏನಿದೆ ಮತ ಹಾಕುವಂತಹ ಹಕ್ಕು ಅದನ್ನ ನಾನು ನಿರ್ವಹಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಗಾಲಿ ಕುರ್ಚಿಯಲ್ಲಿ ಬಂದು ಅವರು ವೋಟಿಂಗ್ ಅನ್ನ ಮಾಡಿದ್ರು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ. ಅದು ಅವರಿಗಿದ್ದಂಥ ಬದ್ಧತೆ. ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಒಂದೊಳ್ಳೆಯ ವಿಷನ್ ಅನ್ನ ಇಟ್ಕೊಂಡಿದ್ದಂತಹ ನಾಯಕ. ಬಿ ಎಲ್ ಶಂಕರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ಸೌಮ್ಯ ಸ್ವಭಾವದವರು, ಬಹಳ ಕೂಲ್ ಆಗಿರ್ತಾ ಇದ್ರು, ಬಹಳ ತಾಳ್ಮೆಯಿಂದ ಎದುರಿಗಿರುವ ವ್ಯಕ್ತಿಯ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ರು, ಅಭಿಪ್ರಾಯಗಳನ್ನ ಆಲಿಸ್ತಾ ಇದ್ರು. ದೂರದೃಷ್ಟಿತ್ವ ಇದ್ದಂಥ ಒಬ್ಬ ನಾಯಕ ಅಂದ್ರೆ ಒಬ್ಬ ವಿಷನರಿ ಲೀಡರ್. ಎಲ್ಲಾ ಸಂದರ್ಭದಲ್ಲೂ ಅಂಥ ನಾಯಕರು ಹುಟ್ಟೋದಿಲ್ಲ, ಎಲ್ಲಾ ಸಂದರ್ಭದಲ್ಲೂ ದೇಶಕ್ಕೆ ಅಂಥ ನಾಯಕರು ಸಿಗೋದಿಲ್ಲ. ಕೆಲವೇ ಕೆಲ ನಾಯಕರು ವಿಷನರಿ ಲೀಡರ್ಸ್ ಆಗಿ ಕರೆಸಿಕೊಳ್ತಾರೆ. ಯಾಕಂದ್ರೆ ಅವರ ಆಲೋಚನೆ ದೇಶದ ಬಗ್ಗೆ ಇರುತ್ತೆ, ದೇಶದ ಭವಿಷ್ಯದ ಬಗ್ಗೆ ಇರುತ್ತೆ. ಇಷ್ಟು ವರ್ಷಗಳಾದ ಮೇಲೂ, ಇಷ್ಟು ದಶಕಗಳು ಕಳೆದಂಥ ನಂತರದಲ್ಲೂ ದೇಶ ಇಂಥ ಸ್ಥಿತಿಯಲ್ಲಿರಬೇಕು, ಇಷ್ಟು ಉನ್ನತ ಸ್ಥಿತಿಗೆ ದೇಶ ಏರಬೇಕು ಅನ್ನುವಂಥ ಕನಸನ್ನ ಕಾಣುವಂಥ ನಾಯಕರು ಬಹಳ ವಿರಳ. ಅಂಥ ನಾಯಕರುಗಳ ಸಾಲಿನಲ್ಲಿ ನಿಲ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅವರಿಗಿದ್ದಂಥ ಆ ಸಾಗರದಂಥ ಅನುಭವ ಏನಿದೆ ಅದನ್ನ ತಾವು ಪ್ರಧಾನಿಯಾಗಿದ್ದಂಥ ಅವಧಿಯಲ್ಲಿ, ದೇಶದ ಅಭಿವೃದ್ಧಿಗೆ ತಾವು ಹಣಕಾಸು ಸಚಿವರಾಗಿದ್ದಂಥ ಅವಧಿಯಲ್ಲಿ ದೇಶದ ಅಭಿವೃದ್ಧಿಗಾಗಿ ವಿನಿಯೋಗಿಸಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್. 92 ವರ್ಷ ವಯಸ್ಸಾಗಿತ್ತು. ತುಂಬು ಜೀವನವನ್ನ ನಡೆಸಿದ್ರು ಮನಮೋಹನ್ ಸಿಂಗ್. ಕಳೆದ ಕೆಲ ಸಮಯಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಏಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಏಮ್ಸ್ ಆಸ್ಪತ್ರೆಯಲ್ಲಿ. ಸಂಜೆ ವೇಳೆಯೂ ಕೂಡ ಬಹಳ ಕ್ರಿಟಿಕಲ್ ಇದೆ ಕಂಡೀಷನ್, ಉಸಿರಾಟದ ಸಮಸ್ಯೆ ಅವರಿಗೆ ಕಾಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೆ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂದಪ್ಪಳಿಸಿದೆ. ಬೆಳಗಾವಿಯಲ್ಲಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು, ಕೇಂದ್ರದ ನಾಯಕರು ಈಗಾಗಲೇ ವಿಮಾನದ ಮೂಲಕ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜಾಗತಿಕ ಮಟ್ಟದ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞರಾಗಿ, ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡಿದ್ದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಜಾಗತಿಕ ಮಟ್ಟದ ಹಲವು ಪ್ರಶಸ್ತಿಗಳು ಮನಮೋಹನ್ ಸಿಂಗ್ ಅವರನ್ನ ಅರಸಿ ಬಂದಿತ್ತು. 1-2 ವರ್ಷ ಅಲ್ಲ, ಭರ್ತಿ 10 ವರ್ಷ ಈ ದೇಶದ ಪ್ರಧಾನಿಯಾಗಿ ಈ ದೇಶವನ್ನ ಮುನ್ನಡೆಸಿದ್ದಂಥ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್. ಆರ್ಥಿಕ ತಜ್ಞರಾಗಿದ್ದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ಅವರು ತಂದಂಥ ಬದಲಾವಣೆ, ಅದು ಅಧಿಕಾರಿಯಾಗಿದ್ದಾಗ ಇರಬಹುದು, ಹಣಕಾಸು ಸಚಿವರಾಗಿದ್ದಾಗ ಇರಬಹುದು, ಅಥವಾ ಪ್ರಧಾನಿಯಾದಂಥ ಸಂದರ್ಭ ಇರಬಹುದು. ಮನಮೋಹನ್ ಸಿಂಗ್ ಅವರಿಗೆ ವಯೋಸಹಜ ಕಾಯಿಲೆಗಳು ಆರಂಭ ಆಗಿತ್ತು. 92 ವರ್ಷ ವಯಸ್ಸಾಗಿತ್ತು. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನೂ ಕೂಡ ನೀಡಲಾಗ್ತಾ ಇತ್ತು. ಆದರೆ ದಿಢೀರಂತ ಹೇಳಿ ಅವರ ಆರೋಗ್ಯ ಏರುಪೇರಾಗುತ್ತೆ. ಅವರನ್ನ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ? ಬಹುಶಃ ಇದು ಬಹುದೊಡ್ಡ ನಷ್ಟ ದೇಶಕ್ಕೆ. ಅವರನ್ನ ನಾವು ಕಳ್ಕೊಂಡಿರುವಂಥದ್ದು ಬಹುದೊಡ್ಡ ನಷ್ಟ. ಆದರೆ ಅಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಅನ್ನೋದಕ್ಕಿಂತ ಅವರೊಬ್ಬರು ಸ್ಟೇಟ್ಸ್ಮನ್.
ಅಂತವರನ್ನ ಮತ್ತೊಬ್ಬರನ್ನ ಇವತ್ತಿನ ವಿದ್ಯಮಾನಗಳಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅವರು ಎಂದೂ ಸಹ ರಾಜಕಾರಣಿಯಾಗಿ ಬಂದಂತವರಲ್ಲ. ಸಂದರ್ಭಗಳ ಕಾರಣದಿಂದ ಅವರು ರಾಜಕೀಯ ವ್ಯವಸ್ಥೆನಲ್ಲಿ ಬಂದು ಅರ್ಥ ಸಚಿವರಾಗಿ, ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಇಡೀ ವಿಶ್ವದಲ್ಲೇ ಅನೇಕ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸ್ತಕ್ಕಂಥ ಅದಕ್ಕೆ ಅವರು ವಹಿಸಿದಂತ ಕ್ರಮಗಳು, ಅವರು ತೋರಿದಂತ ಬದ್ಧತೆ ಬಹುಶಃ ಬೇರೆ ಯಾರು ಸಹ ತೋರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟೇ ಅಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡಿದಂತವ್ರು ಸಮಾಜದ ಎಲ್ಲ ವರ್ಗದ, ಈಗ ಉದಾಹರಣೆಗೆ ಮಕ್ಕಳಿಗೆ ಮೊದಲು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಪ್ರೈಮರಿ ಎಜುಕೇಶನ್ ಕಂಪಲ್ಸರಿ ಅಂತ ಇತ್ತು. ಅವರ ಅವಧಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆರ್ಟಿಕಲ್ 21A ಕ್ಯಾಪಿಟಲ್ A ತರೋದ್ರ ಮೂಲಕ ಸೊ ಫಂಡಮೆಂಟಲ್ ರೈಟ್ ಆಗಿ ಮಕ್ಕಳಿಗೆ ಉಚಿತ ಶಿಕ್ಷಣ, ಪ್ರೈಮರಿ ಎಜುಕೇಶನ್ ಕೊಡುವಂಥದ್ದು ಮೂಲಭೂತ ಹಕ್ಕನ್ನಾಗಿ ಮಾಡಿದಂತ ಕೀರ್ತಿ ಅವರಿಗೆ ಸಲ್ಲಬೇಕಾಗುತ್ತೆ. ಹಾಗೆ ಬಡವರಿಗೆ ಆಹಾರ ಖಾತ್ರಿ ಯೋಜನೆಯ ಮೂಲಕ ಆ ಕಾಯ್ದೆಯನ್ನ ತರೋದ್ರ ಮೂಲಕ ಬಡವರಿಗೆ ಆಹಾರ ಸುಲಭವಾಗಿ ಸಿಗ್ತಕ್ಕಂಥದ್ದು. ಹೀಗೆ ಅನೇಕ ಜನಪರವಾದ, ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ಸಾಮರಸ್ಯವನ್ನ ಕಾಪಾಡತಕ್ಕಂಥದಕ್ಕೆ, ರಾಷ್ಟ್ರದ ಗಡಿಗಳ ರಕ್ಷಣೆ ಮಾಡತಕ್ಕಂಥದಕ್ಕೆ, ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆನಲ್ಲಿ ಅತ್ಯಂತ ಉತ್ತಮವಾದಂತ ಸೌಹಾರ್ದ ಸಂಬಂಧವನ್ನ ಉಳಿಸ್ಕೊಂಡು ದೇಶದ ರಕ್ಷಣೆ ಮಾಡಿದಂತ ಮಹಾನ್ ನಾಯಕ. ಸೊ ಹಾಗಾಗಿ ನನಗೆ ಅನ್ಸುವಂಥದ್ದು, ಇಂಥ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ ಇವತ್ತು ನಮ್ಮನ್ನ ದೇಶವನ್ನ ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹುದೊಡ್ಡ ನಷ್ಟ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ಅವರಿಗೆ ತೋರ್ತಕ್ಕಂಥ ನಮನ ಅಂತ ಹೇಳಿದ್ರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ, ಈ ದೇಶದ ಸಾಮಾಜಿಕ ವ್ಯವಸ್ಥೆ, ಈ ದೇಶದ ರಕ್ಷಣೆಯ ವಿಚಾರಗಳಲ್ಲಿ ಅವರು ತೋರಿದಂತ ಮಾರ್ಗದರ್ಶನ, ಅವರು ತೆಗೆದುಕೊಂಡಂತ ಕ್ರಮಗಳು, ಅವರ ವಿಚಾರಧಾರೆಗೆ ಸ್ವಲ್ಪನಾದ್ರೂ ನಾವು ಕಿಂಚಿತ್ತಾದ್ರೂ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದೇ ಬಹುಶಃ ಅವರಿಗೆ ತೋರ್ತಕ್ಕಂತ ನಮನ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ಹಾಗಾಗಿ ಬಹುಶಃ ಈ ಸಂದರ್ಭದಲ್ಲಿ ಈ ದುಃಖವನ್ನ ಭರಿಸ್ತಕ್ಕಂತ, ಅವರನ್ನ ಅಗಲಿರ್ತಕ್ಕಂತ ದುಃಖವನ್ನ ಭರಿಸ್ತಕ್ಕಂತ ಶಕ್ತಿ ಅವರ ಕುಟುಂಬದವರಿಗೂ ಮತ್ತು ಅವರ ಎಲ್ಲ ಅನುಯಾಯಿಗಳಿಗೆ ಪರಮಾತ್ಮ ನೀಡ್ಲಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಪರಮಾತ್ಮ ನೀಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಕಾಂಗ್ರೆಸ್ ಮುಖಂಡರಾಗಿರುವಂಥ ವೈಎಸ್ ಉಗ್ರಪ್ಪ ಅವರ ಮಾತು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾಡಿರುವಂಥ ಕೆಲಸಗಳು, ಅವರ ಆಡಳಿತದ ಅವಧಿಯಲ್ಲಿ ಈ ದೇಶಕ್ಕೆ ಕೊಟ್ಟಂಥ, ಈ ದೇಶದ ಜನರಿಗೆ ಕೊಟ್ಟಂಥ ಯೋಜನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಯಾವ ರೀತಿ ಒಬ್ಬ ಪ್ರಧಾನಿಯಾಗಿ ಸುತ್ತಮುತ್ತಲ ದೇಶಗಳ ಜೊತೆಗೆ ದೇಶದಲ್ಲಿ ಸಾಮರಸ್ಯ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಮನಮೋಹನ್ ಸಿಂಗ್ ಅವರು ಮೇಲ್ಪಂಕ್ತಿಯನ್ನ ಹಾಕಿದ್ರು ಅನ್ನುವುದನ್ನ ಸ್ಮರಿಸ್ತಾ ಇದ್ರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ವಿಎಸ್ ಉಗ್ರಪ್ಪ. ಇನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಗಲಿಕೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಆಡಳಿತದ ಬಗ್ಗೆ ಕೊಂಡಾಡಿದ್ದಾರೆ. ಭಾರತದ ಮಾಜಿ ಪ್ರಧಾನಿಯವರ ನಿಧನದಿಂದ ತೀವ್ರ ದುಃಖವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಕಷ್ಟದ ಸಮಯದಲ್ಲಿ ಭಾರತದ ಆರ್ಥಿಕತೆಯನ್ನ ಪುನರ್ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರ ಸೇವೆ ಮತ್ತು ಬುದ್ಧಿವಂತಿಕೆಗಾಗಿ ಅವರು ಮೆಚ್ಚುಗೆಗೆ ಪಾತ್ರರಾಗಿದ್ರು. ಭಾರತದ ಪ್ರಗತಿಗೆ ಅವರ ಕೊಡುಗೆ ಸದಾ ಸ್ಮರಣೀಯ. ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನನ್ನ ಸಂತಾಪಗಳು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ.